ಇದು ನನ್ನ ಮೊದಲನೇ ವ್ಲಾಗು. ಶನಿವಾರ ನನಗೆ ಫಸ್ಟ್ ಪೀರಿಯಡು 11 ಗಂಟೆಗಿದೆ ಅಂತ ತಿಳ್ಕೊಂಡು ಬೆಳಗ್ಗೆ 10:50ಕ್ಕೆ ಕಾಲೇಜಿಗೆ ಬಂದೆ. ಈಗ ಕ್ಲಾಸ್ ನಡೀತಿದೆ. 11:20 ಟೈಮು, ಲೇಟಾಗಿದೆ. ಪರ್ಮಿಷನ್ ಕೇಳಿ ಒಳಗೋದೆ. ಸರ್ ಟೀ ಕಾಫಿ ಬೇಕಾ ಅಂತ ಕೇಳಿದ್ರು. ಕ್ಲಾಸ್ಮೇಟ್ಸ್ ಎಲ್ಲ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ಥರದಲ್ಲ ಹೀಗೆ ಅಂದ್ಕೊಂಡು ಸರ್ ಹೇಳಿದ ಪಾಯಿಂಟ್ಸ್ಗಳನ್ನ ನೋಟ್ ಮಾಡ್ಕೋತಿದ್ದೆ. ಟಾಪಿಕ್ಕು 15ನೇ ಶತಮಾನದ ವಸಾಹತುಶಾಹಿ ಕಾರಣಗಳು. ಫಸ್ಟ್ ಕ್ಲಾಸ್ ಕೇಳಾದ್ಮೇಲೆ ನಾನು ಮತ್ತು ನನ್ನ ಫ್ರೆಂಡು ಹಿಸ್ಟ್ರಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡೋಕೆ ಹೋಗಿದ್ವಿ, ರಮೇಶ್ ಸರ್ದು. ಹೀಗೆ 4 ಅಸೈನ್ಮೆಂಟ್ ಸಬ್ಮಿಟ್ ಮಾಡಾದಮೇಲೆ ಶೈಲಜಾ ಮ್ಯಾಮು ಲಾಡು ತಂದಿದ್ರು, ಲಾಡು ಕೊಟ್ಟರು. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅದನ್ನು ನಾನು ಮತ್ತು ನನ್ನ ಫ್ರೆಂಡು ಹಂಚ್ಕೊಂಡು ತಿಂದ್ವಿ. ಆಯಿತು, ಆಮೇಲೆ ಕ್ಲಾಸ್ ತಗೊಂಡಿಲ್ಲ, ವೈ ಮೊದಲೇ ಮಾಡಿಬಿಟ್ಟಿದ್ದಾರೆ 10ರಿಂದ 11 ಗಂಟೆವರೆಗೂ. ಹೀಗೆ ಸಮಾಧಾನ ಮಾಡಿಕೊಂಡು ಆಟ ಆಡೋಣ ಅಂತ ಸ್ಪೋರ್ಟ್ಸ್ ರೂಮ್ಗೆ ಬಂದೆ. ಈ ಆಟಕ್ಕೆ ಅಂಪೈರ್ ಮಾನ್ಸ ಆಗಿದ್ಲು. ಸೈನ್ಸ್ ಕಾಲೇಜು ಸ್ಟೂಡೆಂಟ್ಸ್ಗೆ ಯೂನಿಫಾರ್ಮ್ ಕೊಡ್ತಿದ್ರು, ಯಾಕಂದರೆ ಈಗ ವಸುಂಧರಿ ಮ್ಯಾಮ್ ಸೈನ್ಸ್ ಕಾಲೇಜಿಗೆ ಪಾಠ ಮಾಡ್ತಾರೆ. ಇವ್ರು ಆಡ್ತಿದ್ದು ಟೇಬಲ್ ಟೆನ್ನಿಸ್ ನೋಡಿ ಆದಮೇಲೆ ನನ್ನ ರಿಯಾಕ್ಷನ್ನು, ನಾನು ಆಟ ಆಡೋಕ್ಕೆ ಆ ಕಡೆಗೆ ಇದ್ದೆ. ಆಟ ಆಡಿ ಆದಮೇಲೆ ಮಧ್ಯಾಹ್ನ ಪಾತೇಸಿಗೆ ಹೋದೆ. ಮತ್ತು ಮಧ್ಯಾಹ್ನ 1:30ಯಿಂದ 2:30 ರಮೇಶ್ ಸರ್ದು ಕ್ಲಾಸ್ ಇತ್ತು, ಅದು ಮುಗಿಸ್ಕೊಂಡು ಮತ್ತೆ ಪುನಃ ಪಾತೇಸಿಗೆ ಬಂದೆ. ಇವತ್ತು ಸ್ಯಾಟರ್ಡೆ ಸೆಷನ್ ಇತ್ತು, 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮೊದಲು ಮಿಸ್ಟರ್ ರಾಕೇಶ್ ಲಾಂಟುಲಾನ್ ಮಾಡ್ದ. ಟಾಪಿಕ್ ಕ್ರಿಕೆಟ್. ಇಂಟ್ರೊಡ್ಯೂಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು 3 ಗಂಟೆಗೆ. 3:30ಯಿಂದ ಸರ್ದು ಸೆಷನ್ ಸ್ಟಾರ್ಟ್ ಆಯಿತು. ಗ್ರೂಪ್ ಆ್ಯಕ್ಟಿವಿಟಿ ಮಾಡಿಸಿದ್ರು, 4 ಗ್ರೂಪ್ ಮಾಡಿದರು. ಆಮೇಲೆ ಕೊನೆಗೆ ಗ್ರೂಪ್ ಫೋಟೋ ತೆಗೆದ್ವಿ. ಹಾಯ್ ಗೈಸ್, ಇಲ್ಲಿವರೆಗೆ ಈಗ ಎಷ್ಟು 6:30 ಆಯ್ತೇನೋ, 6:15 ತನಕ ಅಂದರೆ 3:00 ನಮ್ಮ ಕಾಲೇಜ್ ಮುಗಿಯುತ್ತೆ. 3:30 ತನಕ ಕ್ಲಾಸಸ್ ಎಲ್ಲ ಆಯಿತು. ಇವತ್ತು ಸ್ಯಾಟರ್ಡೆ ಸೆಷನ್ ಇತ್ತು, 2 ಗಂಟೆಯಿಂದ ಒಂದು 5:30ವರೆಗೆ. ನಾವು ಪರ್ಮಿಷನ್ ಕೇಳಿದ್ವಿ ಅಟೆಂಡೆನ್ಸ್ ಕಮಿಟಿಗೆ, ಪರ್ಮಿಷನ್ ಕೇಳಿದ್ವಿ. ನೋಡಿ, ಇವರ ಮಿಸ್ಟರ್ ಕಿರಣ್, ಶಿಸ್ತು ಡಿಸಿಪ್ಲಿನ್ ಕಮಿಟಿ. ನೋಡಿದ್ರಲ್ಲ ಹೇಗಿದೆ ಡಿಸಿಪ್ಲಿನ್ ಕಮಿಟಿ. ಈಗ 6:30 ಆಗಿದೆ. ಮನೆಗೆ ಹೋಗೋ ಅಷ್ಟರಲ್ಲಿ ಒಂದು 7:20. ಇದು ನನ್ನ ಫಸ್ಟ್ ಬ್ಲಾಗ್. ಇಬ್ಬರು ಫ್ರೆಂಡ್ಸ್ ಈಗ ಹೋಗ್ತಿದ್ದಾರೆ ನೋಡಿ ಅವ್ರ ಹಾಸ್ಟ್ಲಿಗೆ, ಸಹ್ಯಾದ್ರಿ ಹಾಸ್ಟ್ಲು. ಗಣೇಶ್ ಭವನಕ್ಕೆ ಬಂದು ಮಾರ್ಕೆಟ್ ಬಸ್ ಹತ್ತಿದೆ. ಮಾರ್ಕೆಟ್ ಹತ್ರ ಇಳಿದು ಗೋಪಾಳ ಬಸ್ ಹತ್ತಿದೆ. ಟೈಮ್ ಸಂಜೆ 6:45 ಆಗಿತ್ತು. ಚಾರ್ಜ್ ಬೇರೆ 1% ಎಷ್ಟಾಯಿತು, ಯಾವಾಗ ಸ್ವಿಚ್ ಆಫ್ ಆಗ್ತದೆ ಗೊತ್ತಿರಲಿಲ್ಲ. ಮನೆ ಹೋಗುವಷ್ಟರಲ್ಲಿ ರಾತ್ರಿ 7 ಗಂಟೆ ಆಗಿತ್ತು. ವ್ಲಾಗ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ವ್ಲಾಗ್ ವಿಡಿಯೋಲಿ ಸಿಗೋಣ. ಬಾಯ್.